ಶರ್ಮಾನೇ ಹಾಳು ಮಾಡ್ಬಿಟ್ಟ ಅರ್ಧ ಮ್ಯಾಚ್. ಕುಡ್ಕ ಹಾಕ್ಬಿಟ್ಟ ಗುರು, ಸಿಕ್ಕಾಬಿಟ್ಟೆ ಕುಡ್ಕ ಹಾಕ್ಬಿಟ್ಟ. ಚೆನ್ನಾಗಿತ್ತು ರೀ, ಲಾಸ್ಟ್ ವರೆಗೂ ಹೋಯ್ತು. ಗೆಲ್ಲೋ ಮ್ಯಾಚ್. ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕಿತ್ತು. ಮ್ಯಾಚು ಅದೇ ಲಾಸ್ಟ್ ಓವರ್ ಅಲ್ಲಿ ಸ್ವಲ್ಪ ಟರ್ನಿಂಗ್ ಆಯ್ತು ಬ್ರೋ. ಅಲ್ಲಿ ತನಕ ಮ್ಯಾಚ್ ನಮ್ಮ ಕೈಯಲ್ಲೇ ಇತ್ತು. ಬೌಲಿಂಗ್ ಎಲ್ಲ ಚೆನ್ನಾಗಿ ಸಖತ್ ಮಾಡಿದ್ರು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿದ್ರೆ ಚೆನ್ನಾಗಿರೋದು. ಅದೇ ಇವತ್ತು ನಮ್ಮ ಕನ್ನಡಿಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಬೇರೆ ಹೌದು ಬರ್ಡೇ ಬೇರೆ ಇತ್ತು, ಚೆನ್ನಾಗಿ ಮನರಂಜನೆ ಕೊಟ್ರು ಈ ಮ್ಯಾಚ್ ಅಲ್ಲಿ. ಹಿಂದಿ ಬಿ ಬೋಲು ಕನ್ನಡ. ಅದೇ ಬೆಂಗಳೂರು ವೀನ್ ಆಗ್ಬೇಕು ಅಣ್ಣ. ಯಾಕೆಂದ್ರೆ ಅದು ವೀನ್ ಯಾಕೆ ಆಗಿಲ್ಲ ಗೊತ್ತಿಲ್ಲ ಅಣ್ಣ. ಆ ಬೌಲಿಂಗ್ ಸರಿ ಇಲ್ಲ, ಬೌಲಿಂಗ್ ಚೆನ್ನಾಗಿ ಆಗ್ಬೇಕು ಅಣ್ಣ, ಫೀಲ್ಡಿಂಗ್ ಚೆನ್ನಾಗಿ ಆಗ್ಬೇಕು. ಅದು ಇಂದ ವರ್ಷ IPL ಕಪ್ ಬೆಂಗಳೂರ್ದೆ ನೋಡು. KL ರಾಹುಲ್ ಬ್ಯಾಟಿಂಗ್ ಸೂಪರ್ ದ ಅಣ್ಣ. ಅಂದ್ರೆ ಇವಳು ಸೂಪರ್ ಇಲ್ಲ KL ರಾಹುಲ್. KL ರಾಹುಲ್ ಚೆನ್ನಾಗಿಲ್ಲ ಅಣ್ಣ. ಡೆಲ್ಲಿ ಕೂಡ ಅದು ಡೆಲ್ಲಿ ಕೂಡ ಅದು ಪ್ಲೇಯರ್ ಇಲ್ಲ ಅದಕ್ಕೆ ಅಣ್ಣ. RCB ವಿರಾಟ್ ಕೊಹ್ಲಿ, அப்புறம் ಭುವನೇಶ್ವರ್ ಕುಮಾರ್, அப்புறம் ದೇವದತ್ ಪಾಟಿಗಲ್. ಅಣ್ಣ ಯಾವಾಗ ಬರ್ತಾ ಇದೆ ಯಾವಾಗ ಅಣ್ಣ ಇಂಟರ್ವ್ಯೂ ಇವತ್ತು ಅಣ್ಣ? ಅದೇ ಲಿಂಕ್ ಹಾಕು ಅಣ್ಣ. ಕರ್ನಾಟಕ ಹುಡುಗನೇ ಹೊಡೆದ್ರೆ ಖುಷಿ ಆಯ್ತು, ಆದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡೋಣ. ಮ್ಯಾಚ್ ಚೆನ್ನಾಗೇ ಇದೆಲ್ಲ ಮ್ಯಾಚ್. ಸೂಪರ್ ಮ್ಯಾಚ್ ಒಳ್ಳೆ ಫೈಟ್ ಇತ್ತು ಮ್ಯಾಚ್. ಏನ್ ಇಷ್ಟ ಆಯ್ತು ಮ್ಯಾಚ್ ಅಲ್ಲಿ? ಫೀಲ್ಡಿಂಗ್ ಚೆನ್ನಾಗಿತ್ತು RCBದು, ಬಟ್ ರನ್ಸ್ ಇನ್ನೂ ಬೇಕಿತ್ತು. ರನ್ಸ್ ಬಂದಿದ್ರೆ ಇನ್ನೊಂದು 20 ರನ್ಸ್ ಇದ್ರೆ ಆರಾಮಾಗಿ ಗೆಲ್ತಾ ಇದ್ವಿ. ಏನ್ ಮಾಡಕ್ಕಾಗಲ್ಲ, ಬ್ಯಾಡ್ ಲಕ್. KL ರಾಹುಲ್ಗೆ ಬರ್ಡೇ ಗಿಫ್ಟ್ ಕೊಟ್ಟಂಗಾಗಿದೆ. ಸರಿ ಏನಿಲ್ಲ, ಲಾಸ್ಟ್ 2 ಬಾಲ್ ಕಂಟ್ರೋಲ್ ಮಾಡ್ಬೋದಿತ್ತು. ಲಾಸ್ಟ್ ಓವರ್ ಅಲ್ಲಿ 2 ಬಾಲ್ 6 ಹೊಡ್ಸ್ಕೊಳ್ಳಿಲ್ಲ ಅಂದಿದ್ರೆ ಆರಾಮಾಗಿ ಗೆಲ್ಬೋದಿತ್ತು. ಅದೇ ಸರ್, ಭುವನೇಶ್ವರ್ ಕುಮಾರ್ ಒಂದು ಶಾರ್ಟ್ ಬಾಲ್ ಹಾಕ್ಬಿಟ್ಟ, ಒಂದು 6 ಹೋಯ್ತು, ಅಲ್ಲೇ ಟರ್ನ್ ಆಯ್ತು. ಬಟ್ ಸ್ಟಿಲ್ ಶೆಫರ್ಡ್ ಚೆನ್ನಾಗಿ ಮಾಡ್ತಾನೆ ಅನ್ಕೊಂಡಿದ್ವಿ. ಸೋಲಕ್ ಲಾಸ್ಟ್ ಓವರ್ ಸ್ವಲ್ಪ ಲೇಸಿ ಮಾಡಿ ಯಾರ್ಕರ್ ಹಾಕಿದ್ರೆ ಒಂದ್ 2 ಬಾಲ್ ಶೆಫರ್ಡ್ ಕರೆಕ್ಟ್ ಆಗಿರೋದು. ಸ್ಲಾಟಿಗೆ ಸಿಕ್ಬಿಡ್ತು 2 ಹೊಡೆದ. ಏನ್ ಮಾಡಕ್ಕಲ್ಲ, KL ರಾಹುಲ್ ಅದ್ಭುತ. ಅವ್ನ್ ಬರ್ಡೇ ಗಿಫ್ಟ್ ಒಂದು ಸೆಂಚುರಿ ಹೊಡೆದ. ಇದೆಲ್ಲ ನಮ್ ಕಾಣ್ಕೆ ಬೆಂಗಳೂರು ಹೊಡೆದು. ನನಗ ವಿರಾಟ್ ಮ್ಯಾಚ್ ಸೋಲಕ್ಕೆ ಏನ್ ಕಾರಣ? ಕಮ್ಮಿ ರನ್ಸ್ ಇತ್ತು, ಬೇಗ ಔಟ್ ಆಗ್ಬಿಟ್ರು. ಇವತ್ತು KL ರಾಹುಲ್ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಸರ್? ಬರ್ಡೇ ಬಾಯ್ 50 ಹೊಡೆದು ಮ್ಯಾಚ್ ಗೆಲ್ಸ್ಕೊಂಡಿದ್ದಾನೆ. ಹ್ಯಾಪಿ ಬರ್ಡೇ ರಾಹುಲ್. ರೋಮಾಂಚಕಾರಿಯಾಗಿತ್ತು. ಕೊನೆ ಹಂತದಲ್ಲಂತೂ ಭಾರಿ ರಣರೋಚಕವಾಗಿತ್ತು. ಆದ್ರೆ DC ಗೆದ್ದು ನಮ್ಮ ಕರ್ನಾಟಕದ ಕುವರ KL ರಾಹುಲ್ ಅವರ ಜನ್ಮದಿನವನ್ನ ಗುರುತಿಸಿ ಕೊಡುಗೆಯಾಗಿ ನೀಡಿದ ಕರ್ನಾಟಕದ ಹೆಮ್ಮೆಯ ಕುವರ. RCB ಫ್ಯಾನ್ಸ್ ಇರ್ಬೋದು, ಆದ್ರೆ ಕರ್ನಾಟಕದ ವತಿಯಿಂದ ಕನ್ನಡದ ಕುವರ. ಹಾಗಾಗಿ ನಾವು ಇವತ್ತು ಗೆದ್ದಿರೋಂತ ಮ್ಯಾಚ್ ಅನ್ನ ಡೊನೇಟ್ ಮಾಡಕ್ಕೆ ಅವ್ನ್ ಬೌಲಿಂಗ್ ಕೊಟ್ಟಿಲ್ಲ, ಯಾವ ಓವರ್ ಕೊಟ್ಟಿಲ್ಲ. ರಜತ್ ಕೊಟ್ಟಿದ್ದಾರೆ, ಬರೀ ಒಂದೇ ಓವರ್ ಕೊಟ್ಟ. ಸುಯೇಶ್ ಶರ್ಮಾಗೆ ಇನ್ನೂ ಒಂದು ಓವರ್ ಮಿಕ್ಕಿದ್ರು ಅವ್ನು ಕೊಟ್ಟ. ನಾವು ಸೋಲೋದಕ್ಕೆ ಕಾರಣ ರೋಮಾನ ಶೆಫರ್ಡ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ 6 balls 15 runs ಬೇಕಿದ್ದಾಗ ನಾವು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ. Here he supports for RCB, but me and my father supports for DC. The only reason for KL Rahul, ಅವ್ನು ಯಾವಾಗ ಡೇವಿಡ್ ಮಿಲ್ಲರ್ 6 ಹೊಡೆದ್ನೋ we lost. RCB obviously ಗಿಫ್ಟ್ ಅನ್ಸುತ್ತೆ. ಅವ್ನ್ ಹೋಮ್ ಗ್ರೌಂಡ್ ಅಲ್ಲಿ ಅವ್ನ್ ಬರ್ತ್ಡೇ ದಿವಸ ಅವ್ನ್ ಟೀಮ್ ಗೆದ್ದಿದೆ ಅಂದ್ರೆ obviously ಅವ್ನಿಗೆ ಗಿಫ್ಟ್ ಅಲ್ವಾ. ಥ್ಯಾಂಕ್ ಯು. मैच बहुत गंदा था भैया, मुझे नहीं पसंद आया. मुझे RCB को जीतना. भैया रीटेक हम इंग्लिश में बात कर सकते हैं क्या? We wanted RCB to win and sadly DC won by 6 wickets. I don't know Kannada. ನಮ್ಗೆ ಮ್ಯಾಚ್ ಇಷ್ಟ ಆಗುದಿಲ್ಲ. ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಹೊಡೆದಿದ್ದು ಇಷ್ಟ ಆಯ್ತಾ? ವಿರಾಟ್ ಕೊಹ್ಲಿ ಹೊಡೆದಿದ್ದು ಇಷ್ಟ ಆಯ್ತು. ಸೋತ್ರು. ಯಾಕೆ ಬೇಜಾರಾಯ್ತು ನಿಮ್ಗೆ? ಚೆನ್ನಾಗಿತ್ತು ಮ್ಯಾಚ್, ಫೈಟ್ ಇತ್ತು. ಬಟ್ ಬೌಲಿಂಗ್ ಲಾಸ್ಟ್ ಅಲ್ಲಿ ಸಪೋರ್ಟ್ ಕೊಟ್ಟಿದ್ದು ತಪ್ಪಾಯ್ತು. ಬೇರೆ ಯಾರು ಮೈನ್ ಬೌಲರ್ ಇಟ್ಕೊಂಡು ಆಡ್ಸಿದ್ರೆ ಆಡಬಹುದಿತ್ತು. ಇವತ್ತು KL ರಾಹುಲ್ ಅವರು ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು. KL ರಾಹುಲ್ ಓನ್ ಪಿಚ್ಚು, ನಮ್ಮ ಹುಡುಗ ಆಡಿದಾನೆ, ಚೆನ್ನಾಗಿ ಆಡಿದಾನೆ.
ಏನ್ ಕಾರಣ ಇರ್ಬೋದು ಸರ್? ಸೋಲಕ್ಕೆ ಕಾರಣ ಏನಿದೆ ಅಂತ ಸಿಲ್ಲಿಯಾಗಿ ಏನು ಸೋತಿಲ್ಲ, ರೀಸನ್ ಏನಿಲ್ಲ ಬಿಡಿ. ಬೌಲಿಂಗ್ ಲಾಸ್ಟ್ ಅಲ್ಲಿ ಬೌಲಿಂಗ್ ಸಪೋರ್ಟ್ ಕೊಟ್ಟಿದ್ದು, ಯಾರು ಮೈನ್ ಬೌಲರ್ ಒಬ್ಬನ ಉಳಿಸ್ಕೋಬೇಕಿತ್ತು.